ಗಾಢವಾದ ರಾತ್ರಿ ಬೀದಿ ದೀಪದ ಮಂಕಾದ ಬೆಳಕಿನಲ್ಲಿ ಪೇದೆ ನಿಬ್ಬೆರಗಾಗಿದ್ದ. ತನ್ನ ಸರ್ವೀಸ್ ಜೀವನದಲ್ಲೇ ಕೇಳಿರದ ಮಾತುಗಳು ಅವನ ಕಿವಿಯಲ್ಲಿನ್ನೂ ಮೊಳಗುತ್ತಿದ್ದವು. ಹುಡುಗನ ಮುಖವನ್ನು ಅವನು ದಿಟ್ಟಿಸಿ ನೋಡಿದಾಗ ಜ್ವರ ಬಂದಿರಬಹುದೇನೋ ಎಂಬ ಅನುಮಾನ ಕ್ಷಣಮಾತ್ರ ಕಾಡಿತು. ಆದರೆ ಕಣ್ಣುಗಳು ಮಾತ್ರ ಜಾಜ್ವಲ್ಯಮಾನವಾಗಿ ಉರಿಯುತ್ತಿದ್ದವು. ಹಿಮವಂತ ಅನ್ನೋ ಹೆಸರು ಅವನಿಗೆ ವಿಚಿತ್ರವಾಗಿ ತಟ್ಟಿತು. 7 ವರ್ಷಗಳ ಹಿಂದೆ ಹುಟ್ಟಿ 13ನೇ ದಿನವೇ ಜ್ವರಕ್ಕೆ ಸತ್ತ ತನ್ನ ಕೊನೆಯ ಮಗುವಿಗೆ ಇದೇ ಹೆಸರು ಇಡಬಹುದಾಗಿತ್ತೇನೋ ಎಂಬ ನೋವಿನ ನೆನಪು ಅವನ ಮನಸ್ಸನ್ನು ಚುಚ್ಚಿತು. ಅವನು ದೃಷ್ಟಿಯನ್ನು ಪ್ರಾರ್ಥನಾ ಕಡೆ ತಿರುಗಿಸಿದಾಗ ಒಡೆದ ಹೆಬ್ಬೆರಳು, ನೆತ್ತರು ಹರಡಿಯುವ ಕಾಲು ಅವನಿಗೆ ಕಾಣಿಸಿತು. ಅವಳ ದೇಹದ ದಣಿವು ಅವನಿಗಿಂತ ಹೆಚ್ಚೆಂಬುದು ಸ್ಪಷ್ಟವಾಗಿತ್ತು. ಪ್ರೇಮಿಗಳಿರಬಹುದು ಎಂಬ ತೀರ್ಮಾನಕ್ಕೆ ಬಂದರೂ ಮಧ್ಯರಾತ್ರಿ ಹೀಗೆ ಸಿಕ್ಕಿದ ಕೇಸೇ ಅಲ್ಲವೋ ಎಂಬ ಅನುಮಾನವೂ ಬೆನ್ನತ್ತಿತು. ಆ ಕ್ಷಣದಲ್ಲಿ ಅವನಿಗೆ ತನ್ನ ಮಗಳು ನೆನಪಾದಳು. ಅದೇ ವಯಸ್ಸು, ಅದೇ ಅಜಾಗರೂಕತೆ. ಅವಳು ಓಡಿಹೋದ ದಿನ ಒಬ್ಬನೇ ಕೋಣೆಯಲ್ಲಿ ಕುಳಿತು ಅತ್ತಿದ್ದ ತನ್ನನ್ನು ಮರಳಿ ಬಂದಾಗ ಬಸೂರಿಯಾಗಿ ಅಬ್ಬಾ ಚಾನ್ ಎಂದು ಎದೆಯಗಳಕ್ಕೆ ಅಪ್ಪಿಕೊಂಡಿದ್ದಳನ್ನು ನೆನೆಸಿಕೊಂಡ. ಕಾಲ ಕಳೆದರೂ ಮುನಿಸು ಕರಗಿತ್ತು. ಈಗ ಹೆರಿಗೆಯಾಗಿ ಅವಳ ಗಂಡ ಬಂದು ಹೋಗುತ್ತಾನೆ ಎಂಬ ಸಮಾಧಾನ ಅವನೊಳಗೆ ಮೂಡಿತ್ತು. ಆದರೆ ಇವರು ಚಂದ್ರಾಯಪಟ್ಟಣದಿಂದ ನಡೆದುಕೊಂಡು ಬಂದೆವೆಂದಾಗ ಇವನಿಗೇನು ಹುಚ್ಚ ಎಂಬ ಪ್ರಶ್ನೆ ಅವನ ಬಾಯಿಂದ ಹೊರಬರದೆಯೇ ಉಳಿದಿತ್ತು. ಪ್ರೀತಿಗೆ ಶಕ್ತಿಯಿದೆ ಎಂದು ಗಟ್ಟಿಯಾಗಿ ಹೇಳಿದ ಹಿಮವಂತನ ಧ್ವನಿಯಲ್ಲಿ ಅವನಿಗೆ ಹುಚ್ಚನವೋ ಧೈರ್ಯವೋ ತಿಳಿಯಲಿಲ್ಲ. ಪೇದೆ ವಟಗುಟ್ಟುತ್ತಾ ಬೀಡಿ ಅರಿಸಿ ಬೆಂಕಿ ಹಚ್ಚಿದಾಗ ಅವರು ಅವರನ್ನು ದಾಟಿಕೊಂಡು ನಡೆದು ಹೋದರು. ಅವನ ಹೆಸರು ರಸೂಲ್ ಜಮಾದಾರ. ಅದೇ ಶಿವಮೂರ್ತಿ ಸರ್ಕಿಲ್ನಿಂದ ಹೊರಟ 3 ಜೀವಗಳು ತಮ್ಮದೇ ಆದ ಅನಿರೀಕ್ಷಿತ ಗಮ್ಯಗಳತ್ತ ಸಾಗುತ್ತಿವೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ರಾತ್ರಿಯ 3ನೆಯ ಜಾವ. ಹಿಮವಂತ ಕತ್ತಲಲ್ಲೇ ಬೀಗ ತೆಗೆದು ಪುಟ್ಟ ಕೋಣೆಗೆ ಬೆಳಕು ತುಂಬಿದ. ಕಿಟಕಿಗಳನ್ನು ತೆಗೆಯುತ್ತಾ, ಸ್ಟೌವ್ ಹಚ್ಚುತ್ತಾ, ನೀರು ಕಾಯಿಸುತ್ತಾ ಹೊಸ ಬದುಕಿನ ಮೊದಲ ಕ್ಷಣಗಳನ್ನು ಜೋಪಾನವಾಗಿ ಕಟ್ಟುತ್ತಿದ್ದ. ಬಾಗಿಲಲ್ಲೇ ನಿಂತ ಪ್ರಾರ್ಥನಾ ನಡೆದ ದೂರ, ಮನೆ, ಅಮ್ಮ, ಅಣ್ಣ ಎಲ್ಲವನ್ನೂ ಮನಸ್ಸಿನಲ್ಲಿ ಎಣಿಸುತ್ತಿದ್ದಳು. ಇವತ್ತಿನಿಂದ ಇದೇ ನಮ್ಮ ಆರಂಭ ಎಂದು ಹಿಮವಂತ ಹೇಳಿದಾಗ ಎಡಗಾಲಿಟ್ಟೇನೋ ಎಂಬ ಅವಳ ಶಕುನದ ಭಯಕ್ಕೆ ಅವನು ನಗುತ್ತಾ ಪ್ರೀತಿ ಮತ್ತು ಆರೈಕೆಯ ಮಾತುಗಳಿಂದ ಮದ್ದು ಹಚ್ಚಿದ. ಬಾಗಿಲಾಚೆ ಕತ್ತಲಲ್ಲಿ ನಿಂತಿದ್ದ ರಸೂಲ್ ಜಮಾದಾರನ ಹಳೆಯ ಸೈಕಲ್ ಕದಲಿತು. ಆ ಶಬ್ದದ ನಡುವೆ ಅವನೊಳಗಿಂದ ಹೊರಬಂದಿದ್ದು ಒಂದು ದೀರ್ಘ ಸಮಾಧಾನದ ನಿಟ್ಟುಸಿರು.